ಸ್ನೇಹಿತರೆ, ಡೇ 2 ರೈಡು ಸ್ಟಾರ್ಟ್ ಆಗಿದೆ ಇವಾಗಲೇ. ಓ ಏನು ಗುರು ಜನ ಅವರ ಅಲ್ಲೇ ನೀರಿಗೇನು ಇಳಿಯಲ್ಲ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಬಂದು ಇಲ್ಲಿ ಸ್ವಿಮ್ ಮಾಡ್ತಾ ಇದ್ದಾರೆ. ಏನು ಹೇಳಿ 4 months ಹಿಂಗೆ ಇರುತ್ತಂತೆ. ಇವಾಗ ಜುಲೈ, ಆಗಸ್ಟ್, ಸೆಪ್ಟೆಂಬರ್ವರೆಗೂ ಹೀಗೆ ಇರುತ್ತೆ. ಲಾಸ್ಟ್ ಮಂತಿಂದ ಸ್ಟಾರ್ಟ್ ಆಗಿರೋದು ಇದು. ಹಾಯ್ ಹಲೋ ಸ್ನೇಹಿತರೆ, ಬೆಳಗಿನ ಶುಭೋದಯ ಹೇಳ್ತಾ ನಾನು ನಿಮ್ಮ ಶಶಿ NS ಕನ್ನಡಿಗ. ಸೊ ನೆನ್ನೆ ಏನಾಯಿತು ಅಂದರೆ ಪ್ಯಾರಡೈಸ್ ಬೀಚಲ್ಲಿ ಟೆಂಟ್ ಹಾಕೋಣ ಅನ್ನೋ ಪ್ಲ್ಯಾನ್ ಇತ್ತು. ಸೊ ಅಲ್ಲಿ ಹೋದೆ, ಮಳೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಟೆಂಟ್ ಹಾಕೋದಕ್ಕೆ ಬಿಡಲಿಲ್ಲ. ಬೀಚ್ ಅಂದರೆ ಪ್ಯಾರಡೈಸ್ ಬೀಚ್ ಹತ್ರದಕ್ಕೆ ಹೋಗಿರಲಿಲ್ಲ. ಅಲ್ಲೇ ಸ್ವಲ್ಪ ಹಿಂದೆ ಟ್ರಕ್ ಮಾಡಬೇಕಾಗಿತ್ತು. ಅಲ್ಲಿಂದ ಹೋಗೋಣ ಅಂತ ಕೇಳಿ ನೋಡಿದೆ. ಸೊ ಅವರು ಹಾಕೋಕ್ಕಾಗಲ್ಲ ಅಂದರು. ಸೊ ಅಲ್ಲಿಂದ ಬರುವಾಗ ಮಳೆ ಸ್ಟಾರ್ಟ್ ಆಗಿದ್ದು, ಇಲ್ಲಿವರೆಗೂ ಮಳೆ ಕಮ್ಮಿ ಆಗಿಲ್ಲ. ಸೊ ಬಂದೆ, ಫ್ರೆಂಡ್ ಇದ್ರು ಕುಮಟದಲ್ಲಿ. ಫ್ರೆಂಡ್ ಕೇಳಿದ್ದಕ್ಕೆ ಮನೇಲೇ ಉಳ್ಕೊಳ್ಳಿ ಅವರು ಮನೇಲಿ ಬೇಡ ಅಂತ ಹೇಳಿ ಟೆಂಟ್ ಹಾಕ್ಲೇಬೇಕು ಅಂತ ಹೇಳಿ ಬಂದು ಇಲ್ಲಿ. ಸ್ನೇಹಿತರೆ, ಕುಮಟದಲ್ಲಿ ಕಾಂಚಿಕ ಪರಮೇಶ್ವರಿ ಅಮ್ಮನವರು ಟೆಂಪಲ್ ಇತ್ತು. ಸೊ ಫ್ರೆಂಡ್ ಅಲ್ಲಿ ಸಜೆಸ್ಟ್ ಮಾಡಿದ್ರು ಅಲ್ಲಿ ಹೋಗಿ ಟೆಂಟ್ ಹಾಕೊಳ್ಳಿ ಅಂತ. ಸೊ ಇವಾಗ ಇಲ್ಲೇ ಬಂದು ಟೆಂಟ್ ಹಾಕ್ಕೊಂಡಿದ್ದೆ. ಸೊ ಏನಾಯಿತು ಅಂದರೆ ಟೆಂಟು ಸ್ವಲ್ಪ ಕೈ ಕೊಡ್ತು. ಕಡ್ಡಿ ಸ್ವಲ್ಪ ಒಳಗಡೆ ದಾರ ಇರುತ್ತೆ, ಅದು ಕಿತ್ಕೊಂಡು ಟೆಂಟು ಪೂರ ಹಾಕೋಕ್ಕಾಗಲಿಲ್ಲ. ಸೊ ಅದರಲ್ಲೇ ಅಡ್ಜಸ್ಟ್ ಮಾಡಿ ಮಲಗಿ ಇಲ್ಲೇ ಮಲಗಿದ್ದು. ಇವಾಗ ವಿಷ್ಣು ತೀರ್ಥ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಸೊ ನೆನ್ನೆ ವೀಡಿಯೋ ಸ್ವಲ್ಪ ಮಾಡೋಕ್ಕಾಗಲಿಲ್ಲ, ಮಳೆ ಜಾಸ್ತಿ ಇರೋದ್ರಿಂದ. ಸೊ ಇವಾಗ ವಿಷ್ಣು ತೀರ್ಥ ನೋಡಿಕೊಂಡು ನೆಕ್ಸ್ಟ್ ಜೋಗ್ ಫಾಲ್ಸ್ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಗಾಡಿ ಆಲ್ರೆಡಿ ಆಗಲೇ ಲಗೇಜ್ ಎಲ್ಲ ಕಟ್ಟಿದ್ದೀನಿ, ಬನ್ನಿ ತೋರಿಸ್ತೀನಿ. ಸೊ ನೋಡಿ, ಲಗೇಜ್ ಕಟ್ಟಿದ್ದೀನಿ. ಇನ್ನೂ ಮಳೆ ಬೀಳ್ತಾ ಇದೆ ಇವಾಗೂ. ಸೊ ಅಲ್ಲಿ ಕಾಣಿಸ್ತಾ ಇರೋದೇ ಟೆಂಪಲು, ಕಾಂಚಿಕ ಪರಮೇಶ್ವರಿ ಅಮ್ಮನವ್ರ ಟೆಂಪಲು. ಸೊ ಏನು ಸೇಫ್ಟಿ ಇತ್ತು. ಸೊ ಇಲ್ಲೇ ಮಲಗಿದ್ದು. ಸೊ ಇವಾಗ ವಿಷ್ಣು ತೀರ್ಥ ಹೋಗೋಣ ಹೊರಟಿದ್ದೀನಿ. ಸೊ ಲೈಟಾಗಿ ಮಳೆ ಬೀಳ್ತಾಯಿದೆ. ಸೊ ನೋಡ್ಕೊಂಡು ಹೋಗೋಣ ಬನ್ನಿ. ಇಲ್ಲೇನು ಮಳೆ ಕಮ್ಮಿ ಆಗಂಗಿಲ್ಲ ಅನಿಸುತ್ತೆ. ಸ್ನೇಹಿತರೆ, ಸೊ ಬನ್ನಿ ಹೊರಡೋಣ. ಸೊ ಟೆಂಪಲ್ಗೆ ಹೋಗ್ಬೇಕಾಗಿತ್ತು, ಟೈಮ್ ಇಲ್ಲ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಈಗ. ವಿಷ್ಣು ತೀರ್ಥ ಆಗಲೇ ಓಪನ್ ಆಗಿದೆ. ಇಲ್ಲಿಂದ ಒಂದು 7 ಕಿಲೋಮೀಟ್ರನೇ ಇದೆ. 7 ಇಲ್ಲ 6 ಕಿಲೋಮೀಟ್ರ್ ಇದೆ. ಸೊ ಬನ್ನಿ ಮಾಡೋಣ. ಬಟ್ಟೆ ಬೇರೆ ಎತ್ಕೊಂಡಿಲ್ಲ, ಇಲ್ಲೇ ಐತೆ. ಸ್ನೇಹಿತರೆ, ಡೇ 2 ರೈಡು ಸ್ಟಾರ್ಟ್ ಆಗಿದೆ ಇವಾಗಲೇ. ಸ್ನೇಹಿತರೆ, ಇಲ್ಲಿ ಏನಂದ್ರೆ ಬೀಚ್ ಹತ್ರನೇ ಇದೆ. ಹಿಂಗೆ ಹೆಂಗೋ ಹೋಗ್ಬೇಕು, ರೂಟ್ ಗೊತ್ತಿಲ್ಲ ನನಗೆ. ಬೀಚ್ ಹತ್ರ ಅಂದರೆ ಕಾಣಿಸಲ್ಲ ಇಲ್ಲಿಗೆ. ಕಾಣಿಸ್ತಿದೆ ನೋಡಿ ಬೀಚ್ ಅಲ್ಲೇ ರೈಟ್ ಸೈಡು. ಸ್ನೇಹಿತರೆ, ನೆನ್ನೆ ಆಗಿದ್ದ ಮಳೆಗೆ ಎಷ್ಟು ಬೇಜಾರಾಯಿತು ಅಂದರೆ ಯಪ್ಪ. ಯಲ್ಲಾಪುರ ಸೈಡು ಏನೋ ಸ್ವಲ್ಪ ಸ್ಲೋ ಆಗಿ ಬಂದು ಆವಾಗವಾಗ ಬಿಸಿಲು ಬರೋದು, ಹಂಗೆ ನಿಂತೋಗೋದು 1 2 ನಿಮಿಷ 3 ನಿಮಿಷ ಒಯ್ದು. ಇಲ್ಲ ಆಗಲ್ಲ, ಹಿಡ್ಕೊಂಡಿದ್ದು ಅವನ ಅಜ್ಜಿ ನೈಟೆಲ್ಲ ಒಯ್ದು. ಇವಾಗ ಬಿಟ್ಟಿದೆ ಲೈಟಾಗಿ. ಇವಾಗೂ ಲೈಟಾಗಿ ಉಯ್ತಾ ಇದೆ. ಏನು ಹೇಳಿ, ಅದಕ್ಕೆ ವ್ಲಾಗ್ ಮಾಡೋದೇ ನಿಲ್ಲಿಸ್ಬಿಟ್ಟೆ. ಸುಮ್ಮನೆ ಮಳೆಲೆಲ್ಲ ಹಿಂಸೆ ಆಗೋಯ್ತು ಅದೊಂದು. ಆಮೇಲೆ ಟೆಂಟು ತೊಗೊಬಂದು ಹಾಕ್ತಾಯಿದ್ದೀನಿ, ಅವನ ಅಜ್ಜಿ ದಾರ ಕಟ್ಟಾಗೋಯ್ತು, ತಲೆನೋವು ಆಗೋಯ್ತು. ಆಮೇಲೆ ರೂಮ್ಗಳು ಕೇಳಿದ್ರೆ ಎಲ್ಲೂ ರೂಮ್ ಇಲ್ಲ ಅಂತವ್ರು ಇವಾಗ. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಲ್ಕೊಂಡೆ. ಸೊ ನೋಡೋಣ, ಟೆಂಟ್ದು ಅದು ಸ್ಟಿಕ್ ಎಲ್ಲಾದ್ರೂ ಸಿಕ್ಕರೆ ತೊಗೋಬೇಕದು. ಸ್ಟಿಕ್ಕು ಒಂದು ಬೇರೆ ಮುರಿದೋಯ್ತು. ಮತ್ತು ಇವಾಗ ವಿಷ್ಣು ತೀರ್ಥ ನೋಡಿಕೊಂಡು ಓಪನ್ ಆಗಿದೆ ಆಗಲೇ. 6 ಗಂಟೆಯಿಂದ ಸಂಜೆ 10 ಗಂಟೆವರೆಗೇನೋ ಇದೆ ಅದು. ನೈಟೇ ನೋಡ್ಬಿಡ್ಬೋದಾಗಿತ್ತು, ಮಳೆ ಇರೋದ್ರಿಂದ ನಾನು ಹೋಗಲಿಲ್ಲ ಆ ಕಡೆ. ಇವಾಗ ನೋಡಿಕೊಂಡು ಜೋಗ್ ಫಾಲ್ಸ್ಗೆ ಎಲ್ಲಾದರೂ ಸೆಂಟ್ರಲ್ ತಿಂಡಿ ಮಾಡ್ಕೊಂಡು ಜೋಗ್ ಫಾಲ್ಸ್ಗೆ ಹೋಗೋಣ ಅಂತ. ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಇಲ್ಲಿ.
ಏನು ಹೇಳಿ ಈ ಕಡೆಯವ್ರಿಗೆ ಅಪ್ಪ ಬಿಡುವೆ ಇಲ್ದಂಗೆ ಹೊಡೆಯತ್ತಂತೆ ಹೋಗಿ. ನಮಗೆ ಒಂದು ದಿವಸ ಬಂದಕ್ಕೆ ಬೇಜಾರಾದ್ರೆ ಅವರು ಡೈಲಿ ಇರೋರಿಗೆ ಹೆಂಗೆ ಆಗಬೇಡ ಹೇಳಿ. ಕುಮ್ಮಟ ಇಲ್ಲಿಂದ 6 ಕಿಲೋಮೀಟ್ರ್ ಇದೆ, ವಿಷ್ಣು ತೀರ್ಥ ಇನ್ನು 4.7 ಕಿಲೋಮೀಟ್ರ್ ಇದೆ. ನೋಡಿ ಹೆಂಗಿದೆ ವೆದರು, ನಜ್ಜಿ ಚಿಲ್ಲಾಗಿದೆ. ಏನು ಹೇಳಿ, ಸಮುದ್ರ ಕಾಣಿಸ್ತಾ ಇದೆ, ಅದು ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ ಅಲ್ಲಿಗೆ. ಆ್ಯಕ್ಚುಲಿ ಪ್ಯಾರಡೈಸ್ ಬೀಚಲ್ಲಿ ಟೆಂಟ್ ಹಾಕಿ ಗ್ಯಾಸ್ ಎಲ್ಲ ತಗೊಂಬಂದಿದೆ, ಸ್ಟವ್ ಗ್ಯಾಸ್ ಎಲ್ಲ. ಸೊ ಅಡುಗೆ ಮಾಡ್ಕೊಂಡು ಅದೊಂದು ಲಾಗ್ ಮಾಡೋಣ ಅಂದ್ಕೊಂಡು ಎಲ್ಲ ಹಾಳಾಗೋಯ್ತು ಈ ಮಳೆಯಿಂದ. ಸೊ ಏನು ಮಾಡೋಕ್ಕಾಗಲ್ಲ, ಮುಂದೆ ಎಲ್ಲಾದರೂ ಕ್ಯಾಂಪ್ ಹಾಕಕ್ಕೆ ಟೆಂಟ್ ಇಲ್ಲ. ಸೊ ಅಡ್ಜಸ್ಟ್ ಮಾಡಿ ಏನಾದರೂ ಮಾಡಿ ಒಂದು ಕಡೆ ಅಡುಗೆ ಮಾಡೋಣ, ಇಲ್ಲ ತಂದಿದ್ದು ವೇಸ್ಟ್ ಆಗಿಬಿಡುತ್ತೆ. ನೋಡೋಣ, ಆ ಕಡೆ ಶಿವಮೊಗ್ಗ ಕಡೆ ಮಳೆ ಹಿಂಗೆ ಇದ್ದರೆ ಮಾಡೋಕ್ಕಾಗಲ್ಲ. ನಾರ್ಮಲಾಗಿ ಏನಾದರೂ ಇದ್ದರೆ ಮಳೆ ಅಲ್ಲಿ ಮಾಡಿ ತೋರಿಸ್ತೀನಿ. ಏನು ಮಾಡೋಣ ಅಂದರೆ ಮ್ಯಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. 750 ಮೀಟ್ರ್ ಇದೆ, ಇಲ್ಲೇ ಎಲ್ಲ ಇರಬೇಕು ವಿಷ್ಣು ತೀರ್ಥ. 300 ಮೀಟ್ರ್ ಮುಂದೆ ಹೋಗಿ ಲೆಫ್ಟ್ ತಗೋಬೇಕು. ಇಲ್ಲೇ ಅನಿಸುತ್ತೆ, ಇಲ್ಲೇ ಲೊಕೇಶನ್ ತೋರಿಸ್ತಿರೋದು. ಓಪನ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಗೂಗಲಲ್ಲಿ ಓಪನ್ ಅಂತ ಬಂತು. ಏನು ಹೇಳಿ, ಮಳೆ ಅಂತೂ ಮತ್ತೆ ಸ್ಟಾರ್ಟ್ ಆಯ್ತು ಗುರು. ತಲೆನೋವು ಏನು ಬಿಡುಗು ಕೊಡ್ದಿಲ್ಲ ಹಂಗೆ ಹೊಡಿತಾ ಐತೆ ಮಳೆ ಮಾತ್ರ. ಓಪನ್ ಇದೆ ಸ್ನೇಹಿತರ. ಶ್ರೀ ಕೃಷ್ಣ ಟೆಂಪಲ್ ಇದು, ಅದಕ್ಕೆ ವಿಷ್ಣು ತೀರ್ಥ ಅಂತ ಇಟ್ಟಿದ್ದಾರೆ. ಎಂಟ್ರಿ ಫೀಸ್ ಏನೋ 10 ರೂಪಾಯಿ ಏನೋ ಇದೆ ಪರ್ಸನು. ಆಲ್ರೆಡಿ ಎಲ್ಲರೂ ಬಂದು ಈಜು ಹೊಡಿತಾ ಇದ್ದಾರೆ, ನೋಡ್ಬೋದು. ಏನು ಗುರು ಇಷ್ಟು ಜನ ಅವರು. ಬೆಳಗ್ಗೆ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ನೋಡಿ ಅಂತೀರಾ. ಎಂಟ್ರಿ ಏನಾದ್ರು ತಗೋಬೇಕಣ್ಣ? ಎಂಟ್ರಿ ತಗೋಬೇಕಾ? ಎಷ್ಟು ರೂಪಾಯಿ ಎಂಟ್ರಿ? ಅಲ್ಲೇ ನೀರಿಗೇನು ಇಳಿಯಲ್ಲ. ಹಾಂ, ಸೊ ಸ್ನೇಹಿತರೆ, ಕ್ಯಾಮ್ರಾದಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಮೊಬೈಲಲ್ಲಿ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ನೀವು ಬೆಳಗ್ಗೆ ಎಷ್ಟು ಜನ ಬಂದು ಸ್ವಿಮ್ ಮಾಡ್ತಾಯಿದ್ದಾರೆ ಅಂತ. ಸೊ 6 ಗಂಟೆಯಿಂದ ಸಂಜೆ 10 ಗಂಟೆ, ನೈಟ್ 10 ಗಂಟೆವರೆಗೂ ಇರುತ್ತೆ. ಸೊ ಯಾರೆಲ್ಲ ವಿಸಿಟ್ ಮಾಡೋದಿಲ್ವೋ ಸೊ ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಪ್ಲೇಸು. ಮಳೆ ಬರ್ತಾಯಿದೆ, ಹಾಗೆ ಎಲ್ಲರೂ ಸ್ವಿಮ್ ಮಾಡ್ತಾಯಿದ್ದಾರೆ. ಏನು ಮಾನ್ಸೂನಲ್ಲಿ ಮಾತ್ರ ಈ ಥರ ಇರೋದು, ಮಿಕ್ಕಿದ ಟೈಮಲ್ಲಿ ಈ ಥರ ಎಲ್ಲ ಇರೋಲ್ಲ. ಸೊ ಬನ್ನಿ, ಕುಮ್ಮಟದಿಂದ ಹತ್ರನೇ ಇದೆ, ಏನು ದೂರ ಏನು ಹೋಗ್ಬೇಕಾಗಿಲ್ಲ. ಸ್ನೇಹಿತರೆ, ನೀವು ನೋಡ್ಬೋದು ಇನ್ನೂ ಜನಗಳು ಬರ್ತಾನೆ ಇದ್ದಾರೆ. ವೆಹಿಕಲ್ಗಳು ನೋಡಿ ಎಷ್ಟು ನಿಂತಿದ್ದಾವೆ. ಬಂದು ನೀವು ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಒಳ್ಳೆ ಪ್ಲೇಸು. ಫ್ಯಾಮಿಲಿ ಜೊತೆ ಎಲ್ಲ ಎಂಟರ್ಟೈನ್ ಮಾಡೋಕ್ಕೆ ಚೆನ್ನಾಗಿದೆ, ಹಾಗೆ ಸ್ವಿಮ್ ಮಾಡೋಕ್ಕೂ ಚೆನ್ನಾಗಿದೆ.
ಸೊ ಬನ್ನಿ ಇವಾಗ ನಮ್ಮ ನೆಕ್ಸ್ಟು ಡೆಸ್ಟಿನೇಷನ್ ಬಂದು ಜೋಗ್ ಫಾಲ್ಸು. ಎಲ್ಲಾದರೂ ತಿಂಡಿ ಗಿಂಡಿ ಮಾಡಿಕೊಂಡು ಜೋಗ್ ಫಾಲ್ಸ್ ಹೋಗ್ಬೋದು. ಸೊ ನೋಡುವ ಜಾಸ್ತಿ ಆಯಿತು, ಏನು ಹೇಳಿ ಕ್ರೇಜಿ ಮಾತ್ರ. ಡೈಲಿ ಹಿಂಗೆ ಇರುತ್ತೆ ಅಣ್ಣ? 4 ತಿಂಗಳು. ಹಾಂ, ಲೋಕಲ್ಸು ಬರ್ತಾರಲ್ಲ? ಹಾಂ 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 ಹಾಂ, ಸರಿ ಅಣ್ಣ ಬರ್ತೀಯ. ಹಾಂ, ಏನು ಹೇಳಿ 4 ಮಂತ್ಸ್ ಹಿಂಗೆ ಇರುತ್ತಂತೆ. ಇವಾಗ ಜುಲೈ, ಆಗಸ್ಟ್, ಸೆಪ್ಟೆಂಬರ್ವರೆಗೂ ಹೀಗೆ ಇರುತ್ತೆ. ಲಾಸ್ಟ್ ಮಂತಿಂದ ಸ್ಟಾರ್ಟ್ ಆಗಿರೋದು ಇದು. ಸೊ ಬನ್ನಿ, ಆಮೇಲೆ ಬಂದರೆ ಇದು ಮತ್ತೆ ಸಿಗೋಲ್ಲ, ಮಾಮೂಲಿ ಖಾಲಿ ಕಲ್ಯಾಣಿ ಸಿಗುತ್ತೆ ನಿಮಗೆ ನೋಡೋದಕ್ಕೆ. ಈ ಟೈಮಲ್ಲಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ಬಿಡಿ. ಸ್ವಿಮ್ ಮಾಡೋಕ್ಕೆ ಬರ್ಬೇಕು ಅಲ್ಲಿಂದ ಇಲ್ಲಿಗೆ ಅಂದ್ಕೊಂಬಿಡಿ. ಸೊ ಪ್ಲೇಸ್ ನೋಡೋಕೆ ಬನ್ನಿ, ಮುಂದೆ ಸಿಗ್ತೈತೋ ಸಿಗೋಲ್ಲ ಇವೆಲ್ಲ ಪ್ಲೇಸ್ಗಳು, ನೋಡ್ಕೊಬಿಡಿ ಅಂತ ಕೇಳ್ತೀನಿ ಅಷ್ಟೇ.